ಮಹಿಳಾ ಮೀಸಲಾತಿ 23ರಲ್ಲಿ ಪಾಸ್ ಆಗಿದೆ. ಬೋತ್ ದಿ ಹೌಸಸ್, ರಾಜ್ಯಸಭಾ, ಲೋಕಸಭಾ. ಈಗ ಡಿಲಿಮಿಟೇಷನ್ ಸೇರಿಸಿ ತಗೊಂಡ್ಬಂದಿದ್ದಾರೆ. ಡಿಲಿಮಿಟೇಷನ್ ಸೇರಿಸಿ ತಂದಿದ್ದಾರೆ. ನಾವು ಯಾವತ್ತೂ ಕೂಡ ಮಹಿಳಾ ಮೀಸಲಾತಿಗೆ ವಿರೋಧ ಇಲ್ಲ. ಐ ಆಮ್ ಮೇಕಿಂಗ್ ಇಟ್ ವೆರಿ ವೆರಿ ಕ್ಲಿಯರ್. ಮಹಿಳಾ ಮೀಸಲಾತಿಗೆ ವಿರೋಧ ಇಲ್ಲ. ಮಹಿಳಾ ಮೀಸಲಾತಿಯನ್ನು ಸ್ಥಳೀಯ ಸಂಸ್ಥೆಗಳಲ್ಲಿ ತಂದವರು ಯಾರು? 73, 74 ತಿದ್ದುಪಡಿಗಳನ್ನು ಮಾಡಿದವರು ಯಾರು ಸಂವಿಧಾನಕ್ಕೆ? ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಮಾಡಿದ್ರು. ಬಿಜೆಪಿ ಅವರು ಮಾಡಿದ್ರ ಅಥವಾ ಡಿಮ್ಯಾಂಡ್ ಮಾಡಿದ್ರ? ಜಿಲ್ಲಾ ಪಂಚಾಯಿತಿಗಳಲ್ಲಿ, ತಾಲೂಕ್ ಪಂಚಾಯಿತಿಗಳಲ್ಲಿ, ಪಂಚಾಯಿತಿಗಳಲ್ಲಿ ಮಹಿಳೆಯರಿಗೆ ಮೀಸಲಾತಿ 33% ಕೊಡಬೇಕು ಅಂತ ಯಾವತ್ತಾರು ಒತ್ತಾಯ ಮಾಡಿದ್ರ? ಈಗ ಯಾಕೆ ರಾಜಕೀಯ ಮಾಡ್ತಾ ಇದ್ದಾರೆ? ಈ ಲಿಮಿಟೇಷನ್ ಸದರ್ನ್ ಸ್ಟೇಟ್ಸ್ಗೆ ಅನ್ಯಾಯ ಆಗ್ತದೆ. ಭಾರತಕ್ಕೆ ಈಗ ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ 50% ಮಾಡ್ತಾರೆ. 50% ಅಂತಂದ್ರೆ ಉತ್ತರ ಪ್ರದೇಶದಲ್ಲಿ ಎಷ್ಟಿದೆ ಸೀಟ್ಸ್? 80. 120 ಅಂತಂದ್ರೆ 50% ಅಂದ್ರೆ ಎಷ್ಟಾಗುತ್ತೆ? 120 ಆಗುತ್ತೆ. ಕರ್ನಾಟಕದಲ್ಲಿ ಎಷ್ಟಾಗುತ್ತೆ? 28, 14, 42. ಜಾಸ್ತಿ ಆಗಲ್ವಾ ಅಲ್ಲಿ? ಉತ್ತರ ಕರ್ನಾಟಕ, ಉತ್ತರ ಭಾರತದಲ್ಲಿ ಜಾಸ್ತಿ ಆಗಲ್ವಾ? ಅದಕ್ಕೆ ನಮ್ಮ ವಿರೋಧ ಹೊರತು ಮಹಿಳಾ ಮೀಸಲಾತಿಗೆ ವಿರೋಧ ಇಲ್ಲ. ಮಹಿಳಾ ಮೀಸಲಾತಿ ಪರ ಇರೋರು ನಾವು. ಗೊತ್ತಾಯ್ತಾ? ರಾಜಕೀಯ ಮಾಡ್ತಾ ಇದಾರೆ ಅವರು. ಮತ್ತೆ ಈಗ ಸಂವಿಧಾನ ತಿದ್ದುಪಡಿ ಆಗ್ಬೇಕಾದ್ರೆ 2/3 ಆಗ್ಬೇಕಲ್ಲ. 50% ಆಫ್ ದಿ ಸ್ಟೇಟ್ಸ್ ಒಪ್ಪಿಗೆ ಕೊಡಬೇಕಲ್ಲ ಅದಕ್ಕೆ. ಆದ್ರಿಂದ ನಾವು ಅದಕ್ಕೆ ವಿರೋಧ ಮಾಡಿದೆವು ಹೊರತು ಡಿಲಿಮಿಟೇಷನ್ಗೆ, ಬಟ್ ನಾಟ್ ಟು ದಿ ವುಮೆನ್ ರಿಸರ್ವೇಶನ್. ಮಹಿಳಾ ಮೀಸಲಾತಿ ವಿರೋಧಿಗಳು ಅನ್ನೋ ತರ ಬಿಂಬಿಸಲಿಕ್ಕೆ ಮೋದಿ ಅವರು ಅದು ರಾಜಕೀಯ ಮಾಡಕ್ಕೆ ಹೊರಟಿದ್ದಾರೆ. ಈಗ ತಮಿಳುನಾಡು ಎಲೆಕ್ಷನ್, ವೆಸ್ಟ್ ಬೆಂಗಾಲ್ ಎಲೆಕ್ಷನ್ ಇದೆಯಲ್ಲ, ಅದಕ್ಕೋಸ್ಕರ ರಾಜಕೀಯ ಮಾಡಕ್ಕೋಸ್ಕರ ಹೊರಟಿದ್ದಾರೆ. ಅವರು ಭಾಷಣದಲ್ಲಿ ಹೇಳಿದ್ದಾರೆ ಇದು ವಿಫಲ ಆಗೋದಕ್ಕೆ ಕಾಂಗ್ರೆಸ್ ಮೂಲ ಕಾರಣ ಅನ್ನುವಂಥದ್ದನ್ನ ಅವ್ರು ನಿನ್ನೆ ಭಾಷಣದಲ್ಲೂ ಕೂಡ ಹೇಳಿದ್ದಾರೆ. ರಾಜಕೀಯ ಮಾಡ್ತಾ ಇದ್ದಾರೆ. ಹಿಂಗೆ ಮೀಸಲಾತಿ ತಂದವ್ರು ಯಾರು ಸ್ಥಳೀಯ ಸಂಸ್ಥೆಗಳಲ್ಲಿ? ನಿಮ್ಗೆ ಗೊತ್ತಾ? 73rd, 74th ಅಮೆಂಡ್ಮೆಂಟ್ ತಂದವ್ರು ಯಾರು ಕಾನ್ಸ್ಟಿಟ್ಯೂಷನ್ಗೆ? ಯಾರ್ರಿ? ರಾಜೀವ್ ಗಾಂಧಿ ಪ್ರಧಾನಮಂತ್ರಿ ಆಗಿದ್ದಾಗ ಆಗ ಬಿಜೆಪಿಯವರು ಒತ್ತಡ ಹಾಕಿದ್ರ? ಆಯ್ತರೆ ಮೋದಿಯವರು ಭಾಷಣ ಮಾಡ್ತಾರೆ ರಾಜಕೀಯವಾಗಿ. 23ರಲ್ಲೇ ಪಾಸ್ ಆಗಿತ್ತಲ್ಲಪ್ಪ. 450 ವೋಟ್ ತಗೊಂಡು ಪಾಸ್ ಆಗಿತ್ತಲ್ಲಪ್ಪ 23ರಲ್ಲಿ. ಯಾಕೆ ಜಾರಿ ಕೊಡ್ಲಿಲ್ಲ? ಮೋದಿಯವರು ಯಾಕೆ ಜಾರಿ ಕೊಡ್ಲಿಲ್ಲ? ನಾವು ವಿರೋಧ ಮಾಡಿದ್ವಾ ಜಾರಿ ಕೊಡೋದಕ್ಕೆ? 23ರಲ್ಲೇ ಜಾರಿ ಕೊಡಬಹುದಾಗಿತ್ತಲ್ರಿ, ಈಗಲೂ ಕೊಡಬಹುದಾಗಿತ್ತಲ್ಲ. ಡಿಲಿಂಕ್ ಮಾಡಿ, ಡಿಲಿಮಿಟೇಷನ್ ಡಿಲಿಂಕ್ ಮಾಡಿ ತಂದಿದ್ರು. ಯಾರು ವಿರೋಧ ಮಾಡ್ತಿದ್ರು ವುಮೆನ್ ರಿಸರ್ವೇಶನ್? ಯು ಆರ್ ನಾಟ್ ಅಗೇನ್ಸ್ಟ್ ದಿ ವುಮೆನ್ ರಿಸರ್ವೇಶನ್. ಕಾಂಗ್ರೆಸ್ ಪಾರ್ಟಿ is never express opposition to women reservation. ಈ ದಕ್ಷಿಣ ರಾಜ್ಯಗಳನ್ನು ಹತ್ತಿಕ್ಕುವ ಪ್ರಯತ್ನ ಸರ್, ದಕ್ಷಿಣ ರಾಜ್ಯಗಳನ್ನ ಹತ್ತಿಕ್ಕುವ ಪ್ರಯತ್ನ ಇದು. ಯಾರು ಡಿಲಿಮಿಟೇಷನ್ ದಕ್ಷಿಣ ರಾಜ್ಯಗಳನ್ನ ಹತ್ತಿಕ್ಕುವಂತ ಪ್ರಯತ್ನ ಚರ್ಚೆ ನಡೀತಾ ಇದೆ. ಊಟಕ್ಕೆ ಜನರು ಸಮಾಜ ಮಾಡಕ್ಕಾದ್ರೂ ಜೈಲು ಹೋಗಕ್ಕಂತ ಕೇಳ್ತಾರೆ.
ಯಾವ್ದಕ್ಕೆ ವಿನಯ್ ಕುಲಕರ್ಣಿ ಜೈಲು ಸೇರಿದ್ದಾರೆ ಸರ್. ಈಗ ಒಬ್ರು ಮಾತಾಡಿ. ಮೊದಲು ಪ್ರಜ್ವಲ್ ರೇವಣ್ಣ, ಈಗ ವಿನಯ್ ಕುಲಕರ್ಣಿ ಜನಪ್ರತಿನಿಧಿ ಜೈಲಿಗೆ ಹೋಗ್ತಿರೋದಕ್ಕೆ ಒಂದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ ಸಾರ್ವಜನಿಕ. ವೋಟ್ ಹಾಕೋದು ಆದ್ರೆ ಇವ್ರನ್ನ ಕಳಿಸೋದಕ್ಕೆ ಯುಪಿನಲ್ಲಿ 7 ಜನ ಒಟ್ಟಿಗೆ ಸಾಯಿಸ್ಬಿಟ್ರಲ್ಲ. ಕೋರ್ಟ್ ನದಕ್ಕೆ ನಾನು ಮಾತಾಡಕ್ ಹೋಗಲ್ಲ. ಕೋರ್ಟ್ ನಲ್ಲಿ ಅಪೀಲ್ ಇದೆ. ಅಪೀಲು ಈಗ ಸೆಷನ್ಸ್ ಕೋರ್ಟ್ ಕೊಟ್ಟಿರೋದು, ಅದ್ರ ಮೇಲೆ ಅಪೀಲ್ ಇದೆ, ಆಗ್ತಾನೆ. ಸಂಬಂಧಪಟ್ಟಂಗೆ ಮೊನ್ನೆ ಸ್ಪೀಕರ್ ಅವರು ಕೂಡ ಒಂದು ಹಳ್ಳಿ ಮಟಗ ದಂಧೆ, ಪ್ರತಿ ಜಿಲ್ಲೆಯಲ್ಲೂ ಕೂಡ ಮಟಗ ದಂಧೆ ಇತ್ತು. ಅವರೇ ಏನಾದ್ರೆ ಹಿಡ್ಕೊಂಡು ಹೋಗಿ ಪೊಲೀಸ್ ಸ್ಟೇಷನ್ ಕೊಟ್ಟು ಕಂಪ್ಲೇಂಟ್ ಮಾಡಿದ್ದಾರೆ. ಆದಾಗ್ಯೂ ಕೂಡ ಆದಾಗ್ಯೂ ಸರ್ ರಾಣೆಬೆನ್ನೂರು ಸೇರಿದಂತೆ ಎಲ್ಲ ತಾಲೂಕುಗಳಲ್ಲಿ ಮಟ್ಕ ಮತ್ತು ಇಸ್ಪೇಟ್ ರಾಜ್ಯಾರೋಗ್ಯವನ್ನು ಹಿಡಿದಿದೆ. ಅಭಿವೃದ್ಧಿ ಎಷ್ಟು ವೇಗವಾಗಿ ಹೋಗ್ತಾ ಇದೆಯೋ ಅನೈತಿಕ ಚಲನೆ ಕೂಡ ಅಷ್ಟೇ ವೇಗವಾಗಿ ಹೋಗ್ತಾ ಇದೆ. ಅದು ಉದಾಹರಣೆ ಸ್ಪೀಕರ್ ಅವರು ಹೋಗಿ ಶಾಸಕರು ಎಲ್ಲರೂ ಸೇರಿ ಎಲ್ಲಿ ಏನು ನಡೀಬಾರ್ದು ಅಂತ ಬಹಳ ಸ್ಟ್ರಿಕ್ಟ್ಲಿ ಬಂದ್ ಮಾಡಿದ್ರು ಸರ್. ಈಗ ಯಾವ್ದು ನಡೀತಾ ಇಲ್ಲ ಸರ್, ಸಂಪೂರ್ಣ ಬಂದ್ ಮಾಡಿದವೆ. ಬಿಸಿ ಪಾಟೀಲ್ ಅವರು ಹೇಳ್ತಾರೆ ಸರ್, ಪ್ರತಿಯೊಂದು ಸ್ಟೇಷನ್ ಇಂದ ಮಾಮೂಲಿ ಬಿಸಿ ಪಾಟೀಲ್ ಹೇಳ್ದ ನೀ ಹೇಳಕ ಪಾಟೀಲ್ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.